ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಬೈಬಲ್ ಯೂನಿಯನ್ ಮಾಡುವಂಥ ಈ ಮೊಬೈಲ್ ಸಂಡೇ ಸ್ಕೂಲ್ಗೆ ನಾನು ಸ್ವಾಗತ ಮಾಡ್ತೇನೆ. ಮಕ್ಕಳೇ, ನೀವು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ, ಆಶೀರ್ವಾದ ಹೊಂದ್ತಾ ಇದ್ದೀರಾ. ಈ ಕಾರ್ಯಕ್ರಮವನ್ನು ಇತರರಿಗೂ ಪರಿಚಯ ಮಾಡಿಕೊಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಆಶೀರ್ವಾದ ಹೊಂದಿರಿ. ಮಕ್ಕಳೇ, ನಾವು ಪ್ರತಿ ವಾರ ಒಂದೊಂದು ದೇವರ ವಾಕ್ಯದಲ್ಲಿರುವಂಥ ಬೈಬಲ್ ಸ್ಟೋರಿಯನ್ನು ಕೇಳ್ತೀವಿ. ಅದರ ಜೊತೆಯಲ್ಲಿ ನಿಜವಾದಂಥ ಒಂದು ಸಂಗತಿಯನ್ನು ಸಹ ನಾವು ಕೇಳ್ತೀವಿ. ಯಾಕಂತ ಹೇಳಿದ್ರೆ ದೇವರ ವಾಕ್ಯದಲ್ಲಿರುವ ಸತ್ಯ ಸಂಗತಿ ಎಷ್ಟು ಪ್ರಾಮುಖ್ಯವೋ ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಾಗುವಂಥ ಪ್ರತಿಯೊಂದು ಘಟನೆಯು ಅದು ಪ್ರಾಮುಖ್ಯವಾಗಿರ್ತದೆ, ಅದು ಸಾಕ್ಷಿಯಾಗಿರ್ತದೆ. ಈ ದಿನ ನಾನು ಹೇಳೋದಕ್ಕೆ ಇಷ್ಟಪಡುವಂಥ ಒಂದು ಘಟನೆ ಏನಂತ ಹೇಳಿದ್ರೆ, ಒಬ್ಬ ದೇವಾಲಯಕ್ಕೆ ಬರ್ತಿದ್ದಂಥ ಒಬ್ಬ ವ್ಯಕ್ತಿ ಇದ್ದ. ಅವನ ಹೆಸರು ಸ್ಯಾಮ್ಸನ್ ಅಂತ ಇತ್ತು. ಅವನಿಗೆ ಏನಂತ ಹೇಳಿದ್ರೆ, ತಾನು ಹಣ ದುಡಿದು ತಾನು ಒಳ್ಳೆಯ ಒಬ್ಬ ವ್ಯಕ್ತಿ ಆಗಬೇಕು, ದೇವರ ಸೇವೆಗೆ ಸಹಾಯ ಮಾಡಬೇಕು ಅಂತ ಹೇಳಿ ಸ್ಯಾಮ್ಸನ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಪಾಸ್ಟರ್ ಹತ್ರ ಬಂದು ಯಾವಾಗಲೂ ಹೇಳ್ತಾ ಇರ್ತಾನೆ, ಪಾಸ್ಟ್ರೇ, ನಾನು ಮಾಡುವಂಥ ವ್ಯಾಪಾರಕ್ಕೋಸ್ಕರ, ಬಿಸ್ನೆಸ್ಗೋಸ್ಕರ ಪ್ರಾರ್ಥನೆ ಮಾಡಿರಿ, ನಾನು ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿ. ಸಭೆಯಲ್ಲಿರುವಂಥ ಪಾಸ್ಟ್ರು ಸಹ ಅವನಿಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ರು. ಹಾಗೆ ಈ ಸ್ಯಾಮ್ಸನ್ ಕೂಡ ಅವನೇನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಪ್ರತಿ ವಾರ ತಪ್ಪದೇ ದೇವಾಲಯಕ್ಕೆ ಬರ್ತಾ ಇದ್ದ, ಪಾಸ್ಟರ್ನಿಗೆ ಕೂಡಿ ಪ್ರಾರ್ಥನೆ ಮಾಡ್ತಾ ಇದ್ದ. ಆಮೇಲೆ ತನ್ನ ಕೆಲಸ ಕಾರ್ಯಗಳನ್ನು ಅಂತ ಹೇಳಿದ್ರೆ ವ್ಯವಹಾರ ಬಿಸ್ನೆಸ್ಗಳನ್ನು ಏನು ಮಾಡ್ತಿದ್ದ ಅಂತ ಹೇಳಿದ್ರೆ ಶ್ರದ್ಧೆಯಿಂದ ಮಾಡ್ತಾ ಇದ್ದ. ಹೀಗಿರುವಂಥ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಸ್ಯಾಮ್ಸನ್ನ ಬಿಸ್ನೆಸ್ಸು ಅಭಿವೃದ್ಧಿ ಹೊಂದುತ್ತಾ ಬಂತು. ಅದು ಎಲ್ಲ ಕಡೆ ವ್ಯಾಪಕವಾಗಿ ಹರಡುತ್ತಾ ಬಂತು. ಅವನಿಗೂ ಭಾಳ ಸಂತೋಷ ಆಯಿತು. ಅವನ ಬಿಸ್ನೆಸ್ ಏನಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಆತನು ಮಾಡ್ತಿದ್ದಂಥ ಬಿಸ್ನೆಸ್ಸು ವಸ್ತುಗಳನ್ನು ಬುಕ್ಕಿಂಗ್ ಮಾಡಿ ಬೇರೆ ಕಡೆ ಕಳಿಸುವಂಥದ್ದು, ಅಲ್ಲಿಂದ ಬರುವಂಥ ವಸ್ತುಗಳನ್ನು ಅದನ್ನು ಡಿಸ್ಪ್ಯಾಚ್ ಮಾಡುವಂಥದ್ದು ಅಂತ ಹೇಳಿದ್ರೆ ವಿತರಣೆ ಮಾಡುವಂಥ ಕೆಲಸ. ಅದು ಎಲ್ಲಿ ಮಟ್ಟಕ್ಕೆ ಬೆಳೀತು ಅಂತ ಹೇಳಿದ್ರೆ, ಅವನು ಸಮುದ್ರ ತೀರದಲ್ಲಿದ್ದಂಥ ಸ್ಯಾಮ್ಸನ್ ಒಂದು ದೊಡ್ಡ ಒಂದು ಶಿಪ್ ಕಂಪನಿಯನ್ನು ಪ್ರಾರಂಭ ಮಾಡುವಂತೆ ಆಯಿತು. ಹಾಗೆ ಶಿಪ್ ಕಂಪನಿಯಲ್ಲಿ ಆತನು ಅಭಿವೃದ್ಧಿ ಹೊಂದುತ್ತಾ ಇರುವಂಥ ಸಂದರ್ಭದಲ್ಲಿ ಅಕಸ್ಮಾತಾಗಿ ಒಂದು ಘಟನೆ ನಡೆದೋಯ್ತು. ಏನಂತ ಹೇಳಿದ್ರೆ, ದೊಡ್ಡ ಒಂದು ಚಂಡಮಾರುತ ಪ್ರದೇಶದಲ್ಲಿ ಬಂದು ಏನಾಯ್ತು ಅಂತ ಹೇಳಿದ್ರೆ, ಇದ್ದ ಬಿಲ್ಡಿಂಗು, ಆಮೇಲೆ ಶಿಪ್ಪು ಬ್ರೇಕ್ ಆಗಿ ಅಂತ ಹೇಳಿದ್ರೆ ಹಡಗು ಒಂದು ಒಡೆದು ಹೋಗಿ ಏನಾಯ್ತು ಅಂತ ಹೇಳಿದ್ರೆ ಭಾಳ ಒಂದು ದೊಡ್ಡ ಒಂದು ಲಾಸ್ ಅನುಭವಿಸಿದಾಗ ಅವನಿಗೆ ಬಹಳ ದುಃಖ ಆಯಿತು. ಏನಂತ ಹೇಳಿದ್ರೆ, ತಾನು ಸಂಪಾದಿಸಿದ್ದೆಲ್ಲ ಕಳ್ಕೊಂಡೇ ಇಲ್ಲ ಅಂತ ಹೇಳಿಬಿಟ್ಟು. ಆ ಸಮಯದಲ್ಲಿ ಏನಾಗಿತ್ತು ಗೊತ್ತಾ, ಅವನು ಎಷ್ಟು ದುಡಿಮೆ ಗಳಿಸ್ತಾ ಬಂದ, ಆ ಸಮಯದಲ್ಲಿ ದೇವರಿಗೆ ಸಮಯ ಕೊಡೋದನ್ನು ಮರೆತು ಹೋಗ್ಬಿಟ್ಟ. ದೇವರಿಗೆ ಸಮಯವನ್ನು ಕೊಡೋದನ್ನು ಮರೆತು ಹೋದ, ದೇವರ ಆಲಯಕ್ಕೆ ಬರೋದಕ್ಕೆ ಮರೆತು ಹೋದ. ಆಮೇಲೆ ದೇವರ ಒಂದು ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಪಾಸ್ಟ್ಗೆ ಹೇಳ್ತಾ ಇದ್ದಲ್ಲ, ಆ ಸಂದರ್ಭವನ್ನು ಸಹ ಆತನು ಮಿಸ್ ಮಾಡಿಕೊಂಡ. ಹೀಗೆ ಅನೇಕ ವಿಷಯಗಳಲ್ಲಿ ಆತನೇನಾಯ್ತು ಅಂತ ಹೇಳಿದ್ರೆ ಹಿಂದುಳುವಿಕೆಗೆ ಅಂದರೆ ಹಿಂಜಾರುವಿಕೆಗೆ ಆತನು ಬಿದ್ದು ಹೋದ ಅಂತ ಹೇಳಿ ನಾವು ನೋಡ್ತೇವೆ ಮಕ್ಕಳೇ. ಹಾಗೆ ಆತನ ಒಂದು ಪರಿಸ್ಥಿತಿ ಏನಾಯ್ತು ಅಂತ ಹೇಳಿದ್ರೆ, ಈ ರೀತಿಯಾದಂಥ ಹಿಂಜರುವಿಕೆ, ದೇವರ ಸನ್ನಿಧಾನದಿಂದ ದೂರ ಇರುವಿಕೆ ಒಂದಲ್ಲ ಒಂದು ದಿನ ಆತನನ್ನು ನಾಶನಕ್ಕೆ ಅಂತ ಹೇಳಿದ್ರೆ ಆತನೆಲ್ಲ ಗಳಿಸಿದ್ದೆಲ್ಲವನ್ನು ಕಳ್ಕೊಳ್ಳುವಂತೆ ಆಯಿತು. ಆದ್ದರಿಂದ ನಾವು ಯಾವಾಗಲೂ ಏನಾಗಿರ್ಬೇಕಂತ ಹೇಳಿದ್ರೆ ಜಾಗರೂಕತೆಯಿಂದ ಇರಬೇಕು. ಯಾಕಂತ ಹೇಳಿದ್ರೆ, ನಾವು ದೇವರ ಆಶೀರ್ವಾದ ಹೊಂದಿ ವಿದ್ಯಾಭ್ಯಾಸದಲ್ಲಿ ಮೇಲಕ್ಕೆ ಬರುವಾಗ, ಕೆಲಸದಲ್ಲಿ ನಾವು ಆದಾಯವನ್ನು ಗಳಿಸಬೇಕಾದ್ರೆ ದೇವರನ್ನು ನಾವು ಮರಿಬಾರ್ದು. ಯಾಕಂತ ಹೇಳಿದ್ರೆ, ದೇವರು ನಮಗೆ ಎಲ್ಲವನ್ನು ತನ್ನ ಕೃಪೆಯಿಂದ ಕೊಡುವಾತನಾಗಿದ್ದಾನೆ. ಆ ಕೃಪೆಯಿಂದಲೇ ನಾವು ಏನಾಗಿದ್ದೀವಿ, ಜೀವಿಸ್ತಾ ಇದ್ದೇವೆ ಮತ್ತು ಆತನಿಗೋಸ್ಕರ ನಾವು ಬಾಳುತ್ತಾ ಇರ್ತೇವೆ. ಹಾಗಿರುವಂಥ ಸಂದರ್ಭದಲ್ಲಿ ನಾವು ದೇವರು ಮಾಡಿದ ಉಪಕಾರವನ್ನು ಮರಿಬಾರ್ದು, ದೇವರು ಮಾಡಿದಂಥ ಸಹಾಯವನ್ನು ಮರಿಬಾರ್ದು. ಆತನ ಸನ್ನಿಧಿಯಲ್ಲೇ ನಾವು ಯಾವಾಗಲೂ ಜೀವಿಸುವವರಾಗಿರಬೇಕು. ಹಾಗೆ ಈ ದಿನದಲ್ಲೂ ಸಹ ದೇವರು ಸಕಲಾತಿ ವೈಭವಗಳನ್ನು ಕೊಟ್ಟು ನಡೆಸಿದಂಥ ಒಬ್ಬ ಶ್ರೀಮಂತನನ್ನು ಅದೇ ರೀತಿಯಲ್ಲಿ ಬಡಲಾಜರನು ಇರುವಂಥ ಒಂದು ಸಾಮ್ಯವನ್ನು ಯೇಸುಸ್ವಾಮಿ ಹೇಳಿದ್ದಾರೆ. ಅದನ್ನು ನಾವು ಇವತ್ತು ಕೇಳೋದಕ್ಕೆ ಹೋಗೋಣ. ದೇವರು ಈ ಕಥೆಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಯೇಸುಸ್ವಾಮಿಯವರು ಫರಿಸಾಯರು ಶಾಸ್ತ್ರಿಗಳು ಸೇರಿ ಬಂದಾಗ ಅವರಿಗೆ, ಧನವಂತನು
ದೇವರ ರಾಜ್ಯದಲ್ಲಿ ಸೇರುವುದು ಬಹಳ ಕಷ್ಟ. ಯಾಕೆಂದರೆ ಹೇಳಿದರೆ ದೇವರನ್ನು ಧನವನ್ನು ಒಟ್ಟಾಗಿ ಸೇವಿಸುವುದಕ್ಕೆ ಸಾಧ್ಯವಿಲ್ಲ ಎಂದು ಹೇಳಿದರು. ಆ ಸಮಯದಲ್ಲಿ ಅವರು ಫರಿಸಾಯ ಶಾಸ್ತ್ರಿಗಳಿಗೂ ಶಿಷ್ಯರಿಗೂ ಒಂದು ಸಾಮ್ಯವನ್ನು ಹೇಳಿದರು. ಅದೇನೆಂದರೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸಂತೋಷ ಪಡುತ್ತಿದ್ದನು. ಅವನ ಮನೆ ಬಾಗಿಲಿನಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷುಗಾರನು ಬಿದ್ದುಕೊಂಡಿದ್ದನು. ಇವನು ಮೈತುಂಬ ಹುಣ್ಣೆದ್ದವನು. ಐಶ್ವರ್ಯವಂತನ ಮೇಜಿನ ಮೇಲಿನಿಂದ ಬಿದ್ದಂಥ ಎಂಜಲನ್ನು ತಿಂದು ಹಸಿವೆಯನ್ನು ತೀರಿಸಿಕೊಳ್ಳುತ್ತಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುತ್ತಿದ್ದವು. ಹೀಗಿರುವಲ್ಲಿ ಸ್ವಲ್ಪ ಕಾಲವಾದ ಮೇಲೆ ಭಿಕ್ಷುಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಅವನ ಎದೆಗೆ ಒರಗಿಸಲ್ಪಟ್ಟಂಥ ಲಾಜರನನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳಿನಿಂದ ನೀರನ್ನು ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಈ ಉರಿಯಲ್ಲಿ ಸಂಕಟಪಡುತ್ತಿದ್ದೇನೆ ಎಂದು ಕೂಗಿ ಹೇಳಿದನು. ಆದರೆ ಅಬ್ರಹಾಮನು, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದಿ. ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಅವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡ ದೊಂಗರ ಸ್ಥಾಪಿಸಿದೆ. ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದು ಇರುವವರು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಕಡೆಗೆ ಯಾರೂ ದಾಟುವುದಕ್ಕೆ ಆಗದು ಎಂದು ಹೇಳಿದನು. ಆಗ ಅವನು, ಅಪ್ಪ, ಹಾಗಾದರೆ ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳುಹಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನಗೆ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ. ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬಾರದಂತೆ ಅವರು ತಾನು ಕಂಡದ್ದನ್ನು ಅವನಿಗೆ ಚೆನ್ನಾಗಿ ಹೇಳಲಿ ಅಂದನು. ಆದರೆ ಅಬ್ರಹಾಮನು, ಮೋಶೆಯ ಧರ್ಮಶಾಸ್ತ್ರವನ್ನು ಪ್ರವಾದಿಗಳ ಗ್ರಂಥವನ್ನು ಅವರು ಓದಿದ್ದಾರೆ, ತಿಳ್ಕೊಂಡಿದ್ದಾರಲ್ಲ, ಅವುಗಳನ್ನು ಕೇಳಲಿ ಅನ್ನಲು ಅವನು, ತಂದೆಯೇ ಅಬ್ರಹಾಮನೇ, ಹಾಗಲ್ಲ, ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು. ಅಬ್ರಹಾಮನು ಅವನಿಗೆ, ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋದವನ ಒಬ್ಬನು ಜೀವಿತನಾಗಿ ಎದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು. ಪ್ರೀತಿಯುಳ್ಳ ಮಕ್ಕಳೇ, ಈ ರೀತಿಯಾಗಿ ಯೇಸು ಸ್ವಾಮಿಯವರು ಸಾಮ್ಯವನ್ನು ಹೇಳಿ ಧನವಂತರು ಪರಲೋಕ ರಾಜ್ಯದಲ್ಲಿ ಸೇರುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದನ್ನು ಹೇಳಿದರು. ಮಕ್ಕಳೇ, ನಾವು ಈ ಲೋಕದ ಐಶ್ವರ್ಯಗಳನ್ನು ಧನವನ್ನು ನಾವು ಆಶಿಸುವವರಾಗಿರದೆ ದೇವರು ದಯಪಾಲಿಸಿರುವುದರಲ್ಲಿ ನಾವು ಸಂತೃಪ್ತರಾಗಿ ಜೀವಿಸುವುದನ್ನು ಕಲಿತುಕೊಳ್ಳೋಣ. ಹಾಗೆ ಮಾಡುವಂತೆ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಸ್ವಾಮಿ, ನೀವು ನಮಗೆ ಅನುಗ್ರಹಿಸಿದರಲ್ಲಿ ನಾವು ಸಂತೃಪ್ತರಾಗಿ ಜೀವಿಸುವಂತೆ ಕೃಪೆ ಮಾಡಿರಿ. ಐಶ್ವರ್ಯದಿಂದ ನಾವು ಬಿದ್ದು ಹೋಗದ ಹಾಗೆ, ಅದೇ ರೀತಿಯಲ್ಲಿ ಬಡತನದಿಂದ ಕುಗ್ಗಿ ಹೋಗದ ಹಾಗೆ ನಮ್ಮನ್ನು ಬಲಪಡಿಸಿರಿ. ಮಕ್ಕಳ ತಂದೆ ತಾಯಿಗಳನ್ನು, ಮಕ್ಕಳಿಗೆ ಪಾಠ ಹೇಳುವಂಥ ಸಂಡೇ ಸ್ಕೂಲ್ ಟೀಚರ್ಸ್ ಅವರನ್ನು ಆಶೀರ್ವದಿಸಿರಿ ಸ್ವಾಮಿ. ಅದೇ ರೀತಿಯಲ್ಲಿ ಸಭಾ ಪಾಲಕರು, ಹಿರಿಯರನ್ನು ಕೂಡ ನೀವು ಆಶೀರ್ವದಿಸಿರಿ. ಯೇಸುವಿನಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆಯೇ, ಆಮೇನ್. ಹೃದಯದಲ್ಲಿ ಆಕಾಶವಾಣಿಯಲ್ಲಿ ಹೃದಯದಲ್ಲಿ ಆಕಾಶವಾಣಿಯಲ್ಲಿ ಎಲ್ಲೆಲ್ಲೂ ನೋಡಿದರು ಯೇಸುವಾಕ್ಯ, ಎಲ್ಲೆಲ್ಲೂ ಕೇಳಿದರು ಯೇಸುವಾಕ್ಯ, ಎಲ್ಲೆಲ್ಲೂ ನೋಡಿದರು ಯೇಸುವಾಕ್ಯ, ಎಲ್ಲೆಲ್ಲೂ ಕೇಳಿದರು ಯೇಸುವಾಕ್ಯ. ಸರಿಗಮ ಪದವಿಸ ಸರಿಗಮ ಪದವಿಸ ಸರಿಗಮ ಪದವಿಸ ಸರಿಗಮ ಪದವಿಸ ಸರಿಗಮ ಪದವಿಸ ಸರಿಗಮ ಪದವಿಸ
ಸೆಲ್ಫೋನ್ನಲ್ಲಿ ಆಕಾಶವ